ಸಾಮಾನು ತಗೋಬೇಕು ನೋಡಿ. ಇವಾಗ ಸಾಮಾನು ತಗೊಂಡು ನಾವು ನಮ್ಮ ಬಿರಿಯಾನಿ ಪ್ಲೇಸ್ಗೆ ಹೋಗಿ ನಾವು ಹುಡುಗನ ಬರ್ತಾರೆ ಸೆಲೆಬ್ರೇಟ್ ಮಾಡೋದು ಗೈಸಲ್ಲಿ ನೋಡಿ. ಸಾಂಬಾರು ಸೊಪ್ಪು ಕಸಿನ ಸಾಂಬಾರು ಸೊಪ್ಪು ತಗೋಬೇಕು. ಸಾಂಬಾರು ಸೊಪ್ಪು ಜೊತೆಗೆ ವೀಡಿಯೋ ಇದು ಮಾಡ್ತೀವಿ. ಪರವಶನಾದೆನು ಅರಿಯುವ ಮುನ್ನವೇ ಮುನ್ನವೇ ಇದಕ್ಕಿಂತ ಗುಡ್ ಮಾರ್ನಿಂಗ್. ಇವತ್ತಿನ ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮಿಸ್ಟರ್ ಲೋಹಿತ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಡೇ ಅಂದರೆ ಫುಲ್ ಕಷ್ಟ ಇದೆ. ಏನಾದ್ರೆ ಇವತ್ತು ಪೈಪ್ ಆಗಿದೆ ಗೈಸ್, ಪೈಪ್ ಆಗಿಬೇಕು. ಅಲ್ಲಿ ಹೊಲ್ತಕ್ಕೆ ಹೋದಾಗ ಇವತ್ತು ಗೈಸ್ ಟೈಮ್ ಆಗಿದೆ. ನಮ್ಮ ಹುಡುಗನ ಬರ್ತಾರೆ ಪಾರ್ಟಿ ಬೇರೆ ಇದೆ ಮಧ್ಯಾಹ್ನ. ಅದಕ್ಕೆ ಗೈಸ್ ಇವಾಗೆಲ್ಲ ಪೈಪ್ ಎಲ್ಲ ಬಗ್ದ ಮೇಲೆ ಪೈಪ್ ಸಿಗ್ತೀನಿ ಗೈಸ್. ಗೈಸ್ ನನ್ನ ಫ್ರೆಂಡ್ ನನಗೋಸ್ಕರ ಕಾಯ್ತದೆ, ನಿಮ್ಮ ಬಳಿ ತೋರಿಸ್ತೀನಿ. ಅಲ್ಲಿ ಗುಂಡಿ ಬಗಿಬೇಕಾಯ್ತಾರೆ ಗೈಸ್. ಒಬ್ಬರ ಕೈಲಿ ಆಗಲ್ಲ ಅಂತ ನನ್ನ ಫ್ರೆಂಡ್ನ ಫೋನ್ ಮಾಡಿದ್ದ, ಮಚ್ಚಿ ಬಾ ಮಚ್ಚಿ ನಾನು ಬೈಯಕ್ಕೆ ಬರ್ತೀನಿ ಅಂತ. ನೋಡಿ ಗೈಸ್ ನನ್ನ ಫ್ರೆಂಡ್ ಅಲ್ಲಿ ಬಗಿತಾವನೆ, ನನಗೋಸ್ಕರ ಬಂದೆ ಗೈಸ್. ಬಗೀತೆ ಇಲ್ಲ ನೋಡಿ ಗೈಸ್, ಅಲ್ಲಿ ಬಗಿತೀನಿ ಇಲ್ಲ ಅವನು ಫೋನ್ ನೋಡೋದಕ್ಕೆ ಈ ಕಡೆ ಕಿಟ್ಕೊಂಡು ನೋಡಿ ಗೈಸ್. ಇವಾಗ ಬಗ್ದಾಯಿತು 10 ಗಂಟೆ ಬಂದರು ಗೈಸ್, 12:30 ಗಂಟೆ ಬಗ್ದಿದ್ದು ಗೈಸ್. ಇದು ಬಗ್ದು ಇವಾಗ ಬಗ್ದಿದ್ದು ಗೈಸ್. ಬರೀ ಜೈಂಟ್ ಹಾಕಬೇಕು ಇನ್ನು. ಬರೀ ನಮ್ಮ ರೈತರ ಕಷ್ಟ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಫುಲ್ ಇಷ್ಟು ಅಲ್ಲಿಂದ ಇಲ್ಲಿ ಗಂಟೆ ಇಲ್ಲಿಂದ ಅಲ್ಲಿ ಗಂಟೆ ಬಗ್ದಿ ಅದ ಕೋದಿದ್ದೀವಿ. ಇಲ್ಲಿ ಗದ್ದೆಯಿಂದ ಇದಕ್ಕೆ ನೀರು ಬಿಟ್ಟಿದೆ. ಇವತ್ತು ಇದಕ್ಕೆ ನೀರು ಬಿಡ್ಬೇಕಾಯ್ತು. ಇದು ನೀರು ಬಿಡ್ಬೇಕಂದ್ರೆ ಇಲ್ಲಿ ಲಾಕ್ ಪೈಪ್ ಹೊಡೆದೋಗ್ಬಿಟ್ಟೈತೆ. ಅದಕ್ಕೆ ಹಾಕ್ಬೇಕು ಗೈಸ್. ನೋಡಿ ಯಾವ ಥರ ನಮ್ಮ ಕಷ್ಟ ಐತೆ ಅಂದರೆ ರೈತರದು ನೋಡಿ. ತರಕ್ಕೆ ಹೋಗಿ ನಾನು ಮತ್ತು ನಮ್ಮ ಫ್ರೆಂಡ್ ಇವಾಗ ಚಿಕನ್ ತರಕ್ಕೆ ಹೋಗ್ತೀವಿ ನೋಡಿ ಗೈಸ್. ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಆ ಕಡೆ ಪೊಲೀಸ್ನವ್ರು ಅವ್ರೆ ಅಂದ್ಬಿಟ್ಟು ಇಲ್ಲ ಹೋಯ್ತು. ಕಟ್ ಮಾಡ್ಸ್ಕೊಂಡು ಬಂದಾಯ್ತು ಗೈಸ್. ಇವಾಗೆಲ್ಲ ಕೋಳಿ ಕಟ್ ಮಾಡ್ಸ್ಕೊಂಡು ಬಂದಾಯಿತು. ನೋಡಿ ಸಾಮಾನು ತಗೋಬೇಕು. ಅದೇ ಬಿರಿಯಾನಿ ಮಾಡ್ಕೊಳಕ್ಕೆಲ್ಲ ಸಾಮಾನು ಬೇಕಾಗುತ್ತೆ. ಸಾಮಾನು ತಗೋಬೇಕು ನೋಡಿ. ಇವಾಗ ಸಾಮಾನು ತಗೊಂಡು ನಾವು ನಮ್ಮ ಬಿರಿಯಾನಿ ಪ್ಲೇಸ್ಗೆ ಹೋಗಿ ನಾವು ಹುಡುಗನ ಬರ್ತಾರೆ ಸೆಲೆಬ್ರೇಟ್ ಮಾಡೋದು ಗೈಸಲ್ಲಿ ನೋಡಿ. ಇವನೇ ಬರ್ತಾರೆ ಬೈ ನೋಡಿ ಗೈಸ್. ಇವನೇ ಬರ್ತಾರೆ ಬೈ ಹಾಕು. ಆಯಿತಾ? ಹಾಂ ಇನ್ನೇನು ತಗೋಬೇಕು? ಸಾಂಬಾರು ಸೊಪ್ಪು ಕಸಿನ ಸಾಂಬಾರು ಸೊಪ್ಪು ತಗೋಬೇಕು. ಸಾಂಬಾರು ಸೊಪ್ಪು ಜೊತೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೊಡಿ. ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 2 ಕಂದ ಕೊಡಿ ಗೈಸ್. ನೋಡಿ ಇವಾಗ ಸಾಂಬಾರು ಸೊಪ್ಪು ಮತ್ತು ತರ್ತಿದ್ದೀವಿ. ಅಷ್ಟೇ ಇಲ್ಲ ಆಮೇಲೆ ಏನು ಬೇಕು? ಆಯಿತಾ? ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ಆಯಿತು. ಆಮೇಲೆ 50 ರೂಪಾಯಿದು ಈರುಳ್ಳಿ. 50 ರೂಪಾಯಿ ಈರುಳ್ಳಿ ಹಾಕಿ. ಈರುಳ್ಳಿ ಆದಮೇಲೆ ಈರುಳ್ಳಿ ಆದಮೇಲೆ ಆಂಟಿ ಟೊಮೊಟೊ ಹೆಂಗೆ? 20 1 kg ಹಾಕಿ. ಆರಿಸ್ಕೆ ನೀನೇ ಚೆನ್ನಾಗಿರೋ. ಆಮೇಲೆ ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಅಂತ ಹೋಗ್ತಿದ್ದೀವಿ. ಮುಗಿಸಿ ಜ್ವರ ಜಗಳಾಡಿನ ಈ ಬಚ್ಚೆಲ್ಲ ಕಾಮೆಂಟ್ ಫೋನಲ್ಲಿ ಐತೆ ನೋಡು. ಎಷ್ಟು ನೋಡಿ ಎಲ್ಲ ತಾತಿದ್ದೆವು ತಗೊಂಡ ಮೇಲೆ ಊರಿಗೆ ಹೋದಾಗ ಸಿಕ್ತಿಲ್ಲ. ಊರಿಗೆ ಹೋದಾಗ ಸಿಕ್ತಿಲ್ಲ ಬಚ್ಚಿ ಬಂದು ಗಾಡಿ ಓಡಿಸ್ಬೇಕು ನೋಡಿ. ಇವಾಗ ನೋಡಿ ಸರ್ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ಆ ಊರಿಗೆ ಹೋದಾಗ ಸಿಗ್ತೀವಿ. ಬರ್ತಾ ಊಟ ಮಾಡೋದಾಗ ಸಿಗ್ತೀವಿ ಗಾಯ್ಸ್. ಇವಾಗ ಅಡುಗೆ ಮಾಡೋಕ್ಕೆ 10 ನಿಮಿಷ ಗಂಟೆ ಆಗಿಲ್ಲ. ಹತ್ತಿ ಇವಾಗ ಗಾಯ್ಸ್ ಅಡುಗೆ ಮಾಡಿ ಒಂಚೂರು ಆರ್ಲಿ ಅಂತಿದ್ದು ಬಿಸಿ ಬಿಸಿ ಕಡಿಯಲೇ ಮಾಡ್ತಾರೆ ಗಾಯ್ಸ್. ಹೋಯ್ತಾ ಇದ್ದೀವಿ ಗಾಯ್ಸ್. ಊಟ ಅಲ್ಲಿ ಊಟ ಮಾಡ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಇವತ್ತಿಲ್ಲ ಅಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಬೈ ಬೈ. ಎಲ್ಲ ಮುಂದಿನ ಲಾಗಿ ವೆಯ್ಟ್ ಮಾಡ್ತೀನಿ. ಮುಂದಿನ ಸಾಕು ನಾಳೆ ಅದು ಪಕ್ಕ ಬರುತ್ತೆ ಅದು ಗಾಯ್ಸ್. ನಾಳೆ ಅದೇ ಜಮೀನಿಂದ ನೀರು ಬಿಡೋದಂತ ಹೇಳಿದ್ರೆ ಅದು ವಿಲೇಜ್ದಾಗ ಬಂದೇ ಬರುತ್ತೆ. ನಾಳೆಗೋಸ್ಕರ ವೆಯ್ಟ್ ಮಾಡ್ತಾರೆ ಗಾಯ್ಸ್. ಅಲ್ಲಿ ಹೋದ ಮೇಲೆ ಸಿಕ್ಕಿಂಗ್ ಗಾಯ್ಸ್. ಇವಾಗ ಹೋಗ್ತಾಯಿದ್ದೀವಿ. ಅಲ್ಲಿ ಅವನಿಗೆ ಒಬ್ಬ ವೆಜ್ ತಿನ್ನಲ್ಲ, ಅದಕ್ಕೆ ನಂಗೆ ವೆಜ್ ಕಡಿಸ್ಕೋಬೇಕು ಅವನಿಗೆ. ವೆಜ್ ಅವ್ನು ಕಡಿಸ್ಕೊಂಡು ಅಲ್ಲಿ ನಮ್ಮ ಬರ್ತಾರೆ ಪಾರ್ಟಿ ಪ್ಲೇಸಿಗೆ ಹೋದೆ. ಬಡಿಲೇ ಬೇಗ ಟೈಮ್ ಆಗುತ್ತೆ. ಇಡೀ ಎಣ್ಣೆಸಲ್ಲಿ ನಿಧಾನ ಹೊಡಿತಾವನೆ ಅವನು ಒಬ್ಬನಿಗೆ ವೆಜ್ ಕಡಿಸ್ಕೊಂಡು ಹೋದೆ. ಸ್ನ್ಯಾಪಿಂಗ್ ನಂಗೆ ಇದಾಕ ಬೋಳಿ ಮಗ ಅಲ್ಲೇ ಇಟ್ಕೊಂಡ ನೋಡಿ ಎಲ್ಲ ಊಟ ಮಾಡ್ತಾವ್ರಿ. ಸ್ವಲ್ಪ ಪೀಸ್ ಬಿದ್ದಿವಲ್ಲ. ಹಾಯ್ ಗಾಯ್ಸ್, ಇವಾಗಿನ ಬರ್ತಾರೆ ಪಾರ್ಟಿ ಮುಗಿಸ್ಕೊಂಡು ಬಂದೆ ಗಾಯ್ಸ್. ಇವತ್ತು ನನಗೆ ತುಂಬ ಮನೆ ಬಂದ ತುಂಬ ಬೇಜಾರಾಯಿತು. ಏನೋ ಒಂದು ವಸ್ತು ತಂದಾಗ ಅದು ಹಿಂಗೆ ಆದಾಗ ಗಾಯ್ಸ್ ತುಂಬ ಬೇಜಾರಾಗುತ್ತೆ.
ಅದಕ್ಕೆ ಕಾಯಿಸೋದು ಏನು ಅಂತ ಹೇಳೋಕ್ಕಾಗಲ್ಲ. ಮುಂದಿನ ಜಾಗದಲ್ಲಿ ಹೇಳ್ತೀನಿ ಏನು ಅಂತ ಕಾಯಿಸೋದು. ನಂಗೆ ಸಕಾಲ ತುಂಬ ಬೇಜಾರಾಯಿತು ಗಾಯ್ಸ್. ಇವಾಗ ಬರ್ತ್ಡೇ ಪಾರ್ಟಿಯಿಂದ ಖುಷಿ ಮುಗಿಸೋ ಬಂದೆ. ಇವಾಗ ಹಿಂಗೆ ಆಯ್ತಲ್ಲ ಗಾಯ್ಸ್ ಅಂತ ತುಂಬ ಬೇಜಾರಾಗಿದೆ. ಆ ದಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಹೇಳೋಕ್ಕಾದ್ರೆ ಹೇಳ್ತೀನಿ ಗಾಯ್ಸ್, ಇಲ್ಲಾಂದರೆ ಹೇಳೋಕ್ಕಾಗಲ್ಲ. ಆಯ್ತು ಗಾಯ್ಸ್, ಇವತ್ತಿಂದಾಗಿ ಇಲ್ಲಿಗೆ ಏನು ಮಾಡ್ತೀನಿ, ಒಂದು ವೀಡಿಯೋ ಸಿಗ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಗಾಯ್ಸ್, ಆಯಿತಾ? ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕನ್ನಡಿಗ ಮಗ ಅಂತ ಮತ್ತೊಮ್ಮೆ ರೈತರ ಮಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಂದಾಗಿ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್. ಬಾಯ್ ಬಾಯ್, ಮುಂದಿನ ಜಾಗ ಸಿಗ್ತೀನಿ. ಹಾಯ್ ಗಾಯ್ಸ್, ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಬರ್ತಡೇ ಎಲ್ಲ ಅದನ್ನೇ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಬಂದು ಎಡಿಟ್ ಮಾಡೋಕ್ಕೆ ಆಗಿಲ್ಲ ಗಾಯ್ಸ್, ಲೇಟ್ ಆಯಿತು ಬರೋದೇ ಮನೆಗೆ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಗಾಯ್ಸ್ ಅದನ್ನೇ ಇದ್ಮೇಲಾಗೆ ಗಾಯ್ಸ್. ಅದಕ್ಕೆ ಈಲಾಗನೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಕೊನೆ ಇದು ಹಾಯ್ ಗಾಯ್ಸ್, ಇವಾಗ ತೋಟಕ್ಕೆ ಬಂದೆ ನೋಡಿ. ಅಲ್ಲಿ ನೀರೆಲ್ಲ ಆನ ಇದೆ ಗಾಯ್ಸ್. ಅಲ್ಲಿ ಇದು ಈ ತುಂಡಿ ಬಿಡಬೇಕು ಅಂತ ಹೇಳಿದೆ, ಓದ್ಲಾಗ್ದಾರೆ ಗಾಯ್ಸ್. ಇವು ಆ ತುಂಡಿ ಬಿಡಬೇಕು. ಮತ್ತು ಅವಾಗ ಓದಾಗಲೇ ಹೇಳಿದ್ನಲ್ಲ ಫಸ್ಟ್ ತುಂಡಿಗೆ ಬಿಡ್ಬೇಕು ಗಾಯ್ಸ್. ಅಲ್ಲಿ ಆ ತುಂಡಿಗೆ ನೀರು ಬಿಟ್ಟಿದ್ದೀನಿ ಗಾಯ್ಸ್. ಈಗ ಇವತ್ತು 10:30 ಕರೆಂಟ್ ಬಂದಿದೆ. 2 ತುಂಡಿಗೆ ನೀರು ಬಿಡಬೇಕು ಗಾಯ್ಸ್. ಇವತ್ತು ಎಷ್ಟು ಆಗುತ್ತೆ ಕರೆಂಟು ಅಂತ ನೀರು ಬಿಡ್ತೀನಿ ಗಾಯ್ಸ್. ಹಾಯ್ ಗಾಯ್ಸ್, ನೋಡಿ ಇವಾಗ ಇಷ್ಟ ಗಂಟೆ ನೀರು ಬಿಟ್ಟಿದ್ದೀನಿ ಗಾಯ್ಸ್. ಈ ಹೊಲಕ್ಕೆ ಯಾವತ್ತು ನೆನ್ನೆ ಬಿಡ್ತೀನಿ ಅಂತ ಹೇಳಿದ್ನ, ಹೊಲಕ್ಕೆ ಇನ್ನೂ ನೀರು ಬಿಟ್ಟಿಲ್ಲ ನೋಡಿ ಗಾಯ್ಸ್. ಇವಾಗ ನೀರು ಬಿಡ್ತಾಯಿದ್ದೀನಿ ಗಾಯ್ಸ್. ನೋಡಿ ಇವಾಗ ಇನ್ನು ಈ ಕಡೆ ಒಂದು 4 ಸಾಲ ಬಿಟ್ಟು ಮತ್ತೆ ಆ ಹೊಲಕ್ಕೆ ಬೇರೆ ಬಿಡ್ಬೇಕು ಗಾಯ್ಸ್. ಕರೆಂಟ್ ಹೋಯ್ತು ಅಂತ ಹೆದರಿಕೆ ಐತೆ. ಆವಾಗ ಬೆಳಿಗ್ಗೆ 10:30 ಕರೆಂಟ್ ಬಂದಿದ್ದು ಗಾಯ್ಸ್. 10:30 ಬಂದಿದ್ದು 12:30 ಗಂಟೆ ಇವಾಗ ನೀರು ಬಿಡ್ತೀನಿ ಗಾಯ್ಸ್. 1 ಗಂಟೆ ಆದ್ರೂ ಇದು ನೀರು ತುಂಬಿಲ್ಲ. ಏನು ಮಾಡೋದು ಗಾಯ್ಸ್ ನೋಡಿ, ಇನ್ನೂ ನೀರು ತುಂಬಿಲ್ಲ ಗಾಯ್ಸ್. ನೋಡಿ ನನ್ನ ಫ್ರೆಂಡ್ ಬೇರೆ ಫೋನ್ ಮಾಡ್ಕೊಂಡು ಮಾತಾಡಂಗೆ ಗೊತ್ತೇ ಆಗಿಲ್ಲ ಗಾಯ್ಸ್ ನೀರು ಬಿಡೋದು. ಇದು ನೋಡಿ ಇದೆಲ್ಲ ಬಿಡಬೇಕು ಗಾಯ್ಸ್. ಎಲ್ಲ ಬಿಟ್ಟಾದ್ಮೇಲೆ ಗಾಯ್ಸ್ ಮುಂದೆ ಆ ಹೊಲಕ್ಕೆ ಹೋದಾಗ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇವಾಗ ಒಂದು ನೀರು ಬಿಡ್ತು, ಮತ್ತೆ ಬಾವಿ ಆಟೋಮೆಟಿಕಾಗಿ ಯಾಕೆ ಆಫ್ ಆಯಿತು. ಅದಕ್ಕೆ ಬಾವಿ ತಗೋ ಹೋಯ್ತೀನಿ ಗಾಯ್ಸ್, ಏನಾಯ್ತು ಅಂತ. ನಮಗೂ ಕಷ್ಟ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ. ಬೆಳಗಿಂದ ತಿಂದಿಲ್ಲ ಗಾಯ್ಸ್, ಆ ಥರ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಇಲ್ಲಿ ಬಾವಿ ಐತೆ, ಮೋಟ್ರ್ ಐತೆ. ಇಲ್ಲಿ ಗಾಯ್ಸ್ ಇವಾಗ ಇದು ಮಾಡಬೇಕು ಏನು ಗಾಯ್ಸ್. ಬಲಿ ಬಾವಿಲಿ ಏನಾಯ್ತು ನೋಡಿ ಗಾಯ್ಸ್. ಬಾವಿ ಆನೈತಿ ಫ್ಯೂಜ್ ಇದಾಯ್ತು ಗಾಯ್ಸ್. ಇಲ್ಲಿ ಗಾಯ್ಸ್ ಇವಾಗ ಸ್ಟಾರ್ಟ್ ಮಾಡಬೇಕು ನೋಡಿ ಗಾಯ್ಸ್. ಇವಾಗ ಸ್ಟಾರ್ಟ್ ಆಯಿತು ಆಯ್ತಾ ಗಾಯ್ಸ್. ಇವಾಗ ನೀರು ಬರ್ತಾವಂತೆ ಹೋಗ್ಬಿಟ್ಟು ಇನ್ನೂ ಗಾಯ್ಸ್ ಒಂದು ತುಂಡು ಆಯಿತು. ಇನ್ನೊಂದು ತುಂಡು ಬಿಡ್ಬೇಕು ಗಾಯ್ಸ್. ಈಗ ಗಾಯ್ಸ್ ಇನ್ನೊಂದು ತುಂಡು ಬಿಟ್ಬಿಟ್ಟು ನಮ್ಮ ಹುಡುಗ ಬೇರೆ ಉದಯಪುರಕ್ಕೆ ಹೋಗ್ಬೇಕು, ಏನಾದ್ರು ಇದು ಮಾಡಿಸ್ಬೇಕು ಅಂತವನೇ. ಇದು ಬಿಟ್ಬಿಟ್ಟು ಅವ್ನು ಉದಯಪುರಕ್ಕೆ ಕರ್ಕೋಗಿ ಮತ್ತೆ ಕರ್ಕೊಂಬಂದು ಗಾಯ್ಸ್ ಬಾವಿ ಆಫ್ ಮಾಡ್ಬೇಕು ಗಾಯ್ಸ್. ನೋಡಿ ನನ್ನ ಗಾಡಿ ಕರ್ಕಿಲ್ಲೇ ಇದೆ ಗಾಯ್ಸ್. ನೋಡಿ ನೀರು ಹೋಯ್ತಿದ್ದಾವೆ ಅಲ್ಲಿ ನನಗೆ ಕಾಣ್ತಿದ್ದ ಗಾಯ್ಸ್. ನೀರು ಬಿಟ್ಟಾದ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಫುಲ್ಲು ನೆಂದೋಗ್ಬಿಟ್ಟೆ ಗಾಯ್ಸ್. ಫುಲ್ ಪೈಪ್ ಕಸ್ಕೊಬಿಡ್ತಾ ನೋಡಿ ಗಾಯ್ಸ್. ಅದೊಂದು ಇದೊಂದು ಆತು ನೆನ್ಸಾಯ್ತು ನೋಡಿ ಗಾಯ್ಸ್. ಅದೇ ಇಷ್ಟೊತ್ತಾಯಿತು. ಇದು ಬೇಗ ಅರ್ಧ ತು ನೆನ್ಕೊಂಡೇ ಬಿಡ್ತು ಗಾಯ್ಸ್. ನಾನು ಇದೊಂದು ಮಾಡಿದ್ದೀನಿ ಮತ್ತು ಅದೊಂದು ಮಾಡಿದ್ದೀನಿ. ಫುಲ್ ಇದಾಗ್ಬಿಡ್ತು ಗಾಯ್ಸ್. ಅಲ್ಲಿ ಫುಲ್ ನೆಂದೋಗ್ಬಿಡಿ ಗಾಯ್ಸ್. ನೋಡಿ ಪ್ಯಾಂಟ್ ಎಲ್ಲ ಫುಲ್ ಪಜ್ಜಿ ಇದಾಗ್ಬಿಡಿ ಗಾಯ್ಸ್. ಇಲ್ಲಿ ಇದು 5 ನಿಮಿಷ ಗಾಯ್ಸ್. ಇನ್ನು ಇಷ್ಟೇ ಆಯ್ತು ನೆನ್ಸಿದ್ರೆ ಫುಲ್ ನೆನ್ಕೊಂಡೈತಿ ನೋಡಿ. ಇದೆಲ್ಲ ಆ ಕಡೆ ನೆನ್ಕೊಂಡೈತೆ. ಇದೊಂದು 2 ಸಾಲು ಮತ್ತು ಅದೊಂದು ಫುಲ್ ಪಜ್ಜಿ ಬಿಡಿ ಗಾಯ್ಸ್. ನೋಡಿ ನಮ್ಮದು ಯಾವ ಥರ ಇದೆ ಜೀವನ ಅಂತ. ಶಿವ ಕಡೆ ನೀರು ಹೋಗಿ ಮಾಡ್ಬೇಕಾಯ್ತು. ಗೈಸ್ ನೋಡಿ ಇದೊಂದು ಬಾವಿ ಮತ್ತು ಅದೊಂದು ಬಾವಿ, 2 ಬಾವಿ ನೀರು ಹಂಬಡಿ ಗೈಸ್ ನೋಡಿ. ಗೈಸ್ ಆಮೇಲೆ ಇದೆಲ್ಲ ನೆನ್ಸಮ್ಮ ಸಿಗ್ತೀನಿ ಗೈಸ್. ಗಾಯ್ಸ್ ನಮ್ಮ ಹುಡುಗನ ಹಂಗೆ ಕೈ ಮಾಡ್ತೀನಿ. ನಾವು ಕರ್ಕೊಂಡು ಹೋಗ್ಬೇಕು ಗೈಸ್. ಈಗ ಬಾವಿ ಒಂದು ಆಫ್ ಮಾಡ್ರೆ ಗೈಸ್. ಇವತ್ತು ನೀರು ಬಿಡಿಯೋಕೆ ಅದೇ ಮುಗಿಸಿ ಒಂದು 6 ಗಂಟೆ ತಲೆ ಕೆಡಿಸಿ ನೀರು ಬಿಡೋದು. ಎಷ್ಟು ನೀವು ಇವಾಗ ಬಾವಿ ಆಫ್ ಮಾಡಿದ್ರೆ ಅದು ಇದಾಗುತ್ತೆ. ಕಸಿ ಬಾವಿ ಆಫ್ ಮಾಡಿಬಿಟ್ಟು
ತಲೆ ಇದು ಕಿತ್ತರೆ ನೋಡಿ ಫ್ಯೂಸ್ ಅಂತ ಕರಿತಿದ್ದ ಇದು ಕಿತ್ಬಿಟ್ಟು ಅದು ಹಾಕ್ಬೇಕಂತ ನೀವು ಅರ್ಜೆಂಟು ಅದಕ್ಕೆ 2 ಗಂಟೆ ವರ್ಷಕ್ಕೆ ಬಾಕ್ಲು ಕ್ಲೋಸ್ ಮಾಡ್ತಿರೋದ ಈಗಲ್ಲ 1:30. ಅಲ್ಲಿ ಆಫ್ ಮಾಡ್ಬೇಕು ಐಸಿನ ಆಫ್ ಮಾಡ್ಬಿಟ್ಟು ಅಲ್ಲೆಲ್ಲ ಇದು ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು ಐಸಿ ಮನೆಗೆ ಹೋಗಿ ಬಡಿಸಿ ಮಾಡ್ಕೊಂಡು ಉದಯಪುರಕ್ಕೆ ಹೋಗ್ಬೇಕು ಐಸಿಗ. ಹಾಂ ಗೈಸ್ ಆಮೇಲೆ ಮನೆಗೆ ಹೋದ ಮಾಡ್ತೀನಿ ಬೈ. ಆಗ ಶಿವ ಮನೆಗೆ ಬಂದರೆ ಫ್ರೆಶ್ ಅಪ್ ಆಗಿ ಗೈಸ್ ಗುದ್ದಿಲ್ಲೇ ಬೈಕ್ ಮತ್ತಿದೆ ಅದು ಮತ್ತೆ ವಾಡಿಗೆ ಇಡ್ಬೇಕು ಗೈಸ್ ಇವತ್ತಿಂದಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಇವತ್ತಿಂದಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ರಾಗಿ ವೆಯ್ಟ್ ಮಾಡ್ತೀರಿ, ನಾಳೆದಾಗೂ ಮಾಡ್ತೀನಿ ಗೈಸ್. ಇವತ್ತಿಂದಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಬಾಯ್ ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸಲ ಬೆಲ್ ಬಟನ್ ಹಮ್ಕೋದಂತೂ ಮರಿಬೇಡಿ ಗೈಸ್. ನೋಡಿ ಇವಾಗ ಗಾಡಿ ತಗೊಂಡು ನನ್ನ ಫ್ರೆಂಡ್ ತಗೋತೀನಿ ಗೈಸ್. ಇವತ್ತಿಂದಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ಗೈಸ್ ಅಲ್ಲೇ ಸಿಕ್ಕರೆ ಅಲ್ಲಿಗೆ ಹೆಲ್ಪ್ ಮಾಡ್ತೀನಿ ಗೈಸ್. ಉದಯಪುರಕ್ಕೆ ಏನು ಬಂದಿ ಅಂತ ನಿಮ್ಗೆ ಗೊತ್ತಿಲ್ಲ ಗೈಸ್. ಈಗ ಉದಯಪುರ ಸ್ಕೂಲ್ ತಗ ಬಂದಿದೆ ಗೈಸ್. ಏನೋ ಪರೀಕ್ಷೆ ಬೇಕಾಯಿತು, ನಮ್ಮದೇನೋ ಇದಿತ್ತು ಗೈಸ್, ಅದು ಅದಕ್ಕೆ ಪರೀಕ್ಷೆ ಬಂದಿದೆ ಗೈಸ್. ನೋಡಿ ಉದಯಪುರ ಸ್ಕೂಲ್ ಯಾವ ಥರ ಇದೆ ಅಂತ ಗೈಸ್. ಫೋನ್ ಯೂಸ್ ಮಾಡ್ಬೇಕಾದ್ರೆ ಗೈಸ್, ಅದಕ್ಕೆ ಇವಾಗ ಉದಯಪುರ ಸ್ಕೂಲ್ ತಗ ಬನ್ನಿ ಗೈಸ್. ಮನೆಗೆ ಹೋಗ್ತೀನಿ. ಕಟಿಂಗ್ ಆಯಿತು, ನಾನು ಮುಳುಗಾರ ಮಾಡ್ತೀನಿ ಅಂತ ಇಲ್ಲಿ ಕಟಿಂಗ್ ಮಾಡ್ತೀವಿ ಆಯಿತು. ಬರೀ ಆಯ್ತು ನಡಿ ಗಾಯ್ಸ್. ಇಲ್ಲಿ ಆಯ್ತು ಇವಾಗ ಕಟಿಂಗ್ ಮಾಡ್ಸಿ ಮನೆಗೆ ಹೋದಾಗ ಸಿಗ್ತೀನಿ ಗಾಯ್ಸ್. ಹಾಯ್ ಗಾಯ್ಸ್, ಇವಾಗ ಎಲ್ಲ ತಲೆ ಕಟ್ ಮಾಡ್ಕೊಂಡು ಮನೆಗೆ ಬಂದೆ ಗೈಸ್. ಇವತ್ತಿಂದಾಗಿ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೂ ಹೇಳಿ ಗೈಸ್. ಇದೇ ಥರ ಸಪೋರ್ಟ್ ಮಾಡೋಕ್ಕೆ ನಾವು ನಿಮ್ಮ ರೈತರ ಮಗ ಮತ್ತು ಕನ್ನಡದ ಮಗ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ರೈತರಿಂದ, ನಾವು ಬಡವ್ರ ಮಕ್ಕಳಿಂದನೇ ಬಂದಿರೋದು. ನಮ್ಮ ಅಪ್ಪ ಅಮ್ಮ ಶ್ರೀಮಂತರಲ್ಲ ಗೈಸ್. ನಮ್ಮ ಬಡವ್ರ ಮಕ್ಕಳು ನಾವು ಏನೋ ಬೆಳಿಬೇಕು, ನಾವು ದೇಶದ ಮೇಲೆ ಈ ಥರ ಇದ್ದೀವಿ ಅಂತ ಬೆಳಿಬೇಕು ಅಂತ ಗೈಸ್ ವಿಡಿಯೋ ಮಾಡ್ತಾಯಿದ್ದೀವಿ. ಎಲ್ಲ ಇನ್ಸ್ಟಾಗ್ರಾಮ್ ಕೇಳ್ತಾಯಿರಿ ಗೈಸ್. ಇನ್ಸ್ಟಾಗ್ರಾಮ್ ಹೋಗಿ 10K ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಎಲ್ಲೂ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಗೈಸ್. ಇವತ್ತಿಂದಾಗಿ ಇಲ್ಲೇ ಎಂಡ್ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಬಾಯ್ ಬಾಯ್ ಗೈಸ್. ಮುಂದಿನ ಲಾಗ ಸಿಗ್ತೀನಿ. ಮುಂದಿನ ಲಾಗೋಸ್ಕರ ವೆಯ್ಟ್ ಮಾಡ್ತಾರೆ.